ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನ್ಯೂಯಾರ್ಕ್ ನ ಏರ್ಪೋರ್ಟ್ ನಲ್ಲಿ ವಿಮಾನಕ್ಕೆ ಅಗ್ನಿಶಾಮಕದ ವೆಹಿಕಲ್ ಒಂದು ಡಿಕ್ಕಿ ಹೊಡೆದಿದೆ. ರನ್ವೇ ನಲ್ಲಿ ಚಲಿಸ್ತಾ ಇದ್ದ ವಿಮಾನಕ್ಕೆ ಅಗ್ನಿಶಾಮಕದ ಲಾರಿ ಡಿಕ್ಕಿ ಹೊಡೆದಿದೆ. ನ್ಯೂಯಾರ್ಕ್ ನ ಲಾಗಾರ್ಡಿಯಾ ವಿಮಾನ ನಿಲ್ದಾಣದಲ್ಲಾಗಿರುವಂತಹ ಘಟನೆ ಇದು. ಏರ್ ಕೆನಡಾ ವಿಮಾನಕ್ಕೆ ಡಿಕ್ಕಿ ಹೊಡೆದಿದೆ ಫೈರ್ ಎಂಜಿನ್ ವೆಹಿಕಲ್. ಘಟನೆಯಲ್ಲಿ ಹಲವು ಮಂದಿ ಗಾಯಗಳಾಗಿದೆ, ಕೆಲವರ ಪರಿಸ್ಥಿತಿ ಗಂಭೀರ ಅಂತ ಇದೆ. ಅಮೆರಿಕದ ನಾಗರಿಕ ವಿಮಾನಯಾನ ಸಂಸ್ಥೆಯಿಂದ ತನಿಖೆಗೆ ಆದೇಶ ಕೂಡ ಹೊರಡಿಸಲಾಗಿದೆ. ಅದು ಹೇಗಾಯ್ತು, ಮುಂಜಾಗ್ರತಾ ಕ್ರಮ ತಗೊಳ್ಳಿಲ್ವಾ? ಇದಾಗ್ತಾನೆ ಟೇಕ್ ಆಫ್ ಆಗ್ತಾ ಇದ್ದ ಫ್ಲೈಟ್. ಫೈರ್ ಎಂಜಿನ್ಗೆ ಅದರದ್ದೇ ಆದಂತಹ ಜಾಗಗಳಿರುತ್ತೆ. ಎಲ್ಲ ಅಡ್ಡ ಬಂತು, ಯಾರ್ದು ಎಡವಟ್ಟು, ಪೈಲಟ್ದ ಅಥವಾ ಫೈರ್ ಎಂಜಿನ್ ಅವ್ರದ, ಇವೆಲ್ಲವೂ ಕೂಡ ಇನ್ವೆಸ್ಟಿಗೇಷನ್ ಆಗಬೇಕು. ಬಟ್ ಈಗ ಈ ಒಂದು ಆಕ್ಸಿಡೆಂಟ್ ನಿಂದ ಹಲವು ಮಂದಿಗೆ ಗಾಯಗಳಾಗಿದೆ, ಕೆಲವರ ಪರಿಸ್ಥಿತಿ ಗಂಭೀರ ಅಂತ ಇದ್ದಾರೆ. ನ್ಯೂಯಾರ್ಕ್ ನ ಏರ್ಪೋರ್ಟ್ ನಲ್ಲಿ ಆಗಿರುವಂತಹ ದುರಂತ ಇದು. ತೀರಾ ಅಪರೂಪ ಈ ರೀತಿಯಾಗಿ ಆಗೋದು. ಬಟ್ ಇಲ್ಲಿ ಯಾಕಿಂತ ಎಡವಟ್ಟಾಯ್ತು? ರಾತ್ರಿ ಹೊತ್ತಾಗಿರುವಂತಹ ಘಟನೆ. ಓಕೆ, ಇದೀಗ ಯಾವ ಪ್ರಮಾಣದ ಆಕ್ಸಿಡೆಂಟ್ ಅಂತ ಹೇಳಿದ್ರೆ ಆ ಫ್ಲೈಟ್ ನ ಮುಂಭಾಗದ ಮೂತಿ ಇರುತ್ತಲ್ಲ, ಪೂರ್ತಿ ಜಜ್ಜ್ ಹೋಗ್ಬಿಟ್ಟಿದೆ. ಹೇಗಾಯ್ತು ಇಂಥ ಅವಘಡ? ತುಂಬಾ ರೇರ್ ಇನ್ಸಿಡೆಂಟ್ಗಳಿವು. ಈಗ ಏರ್ ಕೆನಡಾ ವಿಮಾನಕ್ಕೆ ಅಗ್ನಿಶಾಮಕದ ವೆಹಿಕಲ್ ಡಿಕ್ಕಿ ಹೊಡಿತಲ್ಲ, ಅಂದ್ರೆ ಲಾರಿ ಡಿಕ್ಕಿ ಹೊಡಿತಲ್ಲ, ಯಾರ್ದು ಎಡವಟ್ಟು, ಇಲ್ಲಿ ಕಮ್ಯುನಿಕೇಶನ್ ಗ್ಯಾಪ್ ಇತ್ತ, ಇವೆಲ್ಲವೂ ಕೂಡ ತನಿಖೆ ಆಗಬೇಕು. ಹಲವರಿಗೆ ಗಂಭೀರ ಗಾಯಗಳಾಗಿದೆ ಅನ್ನುವಂತಹ ಪರಿಸ್ಥಿತಿ ಇದೆ. ಚಿಕ್ಕ ಪುಟ್ಟ ಅಂದ್ರೆ ಈಗ ಹಿಂಗೆ ಟಚ್ ಮಾಡಿಬಿಟ್ಟಿರೋದಲ್ಲ, ದೊಡ್ಡ ಮಟ್ಟದ ಡ್ಯಾಮೇಜ್ ಆಗಿದೆ.